ಹೇಳ್ತವ ಬಾಯಿಗೆ ಬಂದ ಬಕಾಸ ಆಕಿ ಮನುಷ್ಯನಾಗ ಏನೇನು ಬರ್ತೈತಿ ಅದನ್ನೆಲ್ಲ ಕೇಳಾಕೈತಾಳ. ಹೌದು ಕೇಳ್ತಾಳ ಮತ್ತೆ ಹೇಳ್ತಾಳ ಹೇಳ್ತಾಳು ಮತ್ತೆ ಹೇಳ್ತಾಳು. ಹೌದು ಮತ್ ಹೇಳೋದು ಬಿಟ್ಟು ಮತ್ತೆ ಏನ್ರ ಮಾಡಾಕೈತಾಳ ನೋಡು. ಮತ್ತೆ ಕೆಲಸ ಅದು ಹಂಗೇನ ಇರ್ತವ. ಯಾಕೋ ಹುಡುಗಿ ಬಾಳ ಗಡಬಡ್ಸಾಕೈತಾಳ. ಹೌದು ಅದಕ್ಕೆ ಏನಾಗೈತಿ ಏನಾಗಿತ್ತವ ಮಶೇಬನಾಳ ವಿದ್ಯೆ ಯಾಕೋ ಈ ಕನ್ನಡ ಲಕ್ಷ್ಮಣ್ ನೋಡಿ ಒಂದಿಟ್ಟು ಅಂಜದಂಗ ಕಾಣಕೈತಾಳ. ಯಾಕ ಎದ್ದ ತಕ್ಷಣ ಏನ್ ಬೇಕು ಅದ್ರ ಕೇಳಾಕೈತಾಳ. ಹೌದು ದೇವ್ರಿಲ್ಲ ಒಮ್ಮೆ ಹೇಳ್ತಾಳ. ದೇವ್ರಿಲ್ಲ ಒಮ್ಮೆ ಹೇಳ್ತಾಳು. ಎಲ್ಲಿಲ್ಲ ನಿನ್ನ ದೇವ್ರು ತಾಳ ಒಮ್ಮೆ ಕೇಳ್ತಾಳು. ಮತ್ ಹೊಳೆ ಅವಾಗ ಉಣಿಸ್ಲತ್ ಹೇಳ್ತಾಳ. ಉಣಿಸೇನ್ಯಾನ ತಿನ್ಸೇನ್ಯಾನ ಅಂತ ಮತ್ತೆ ಹೇಳಾಕೈತಾಳ. ಹೌದು ಬೇಕಾರ ದೇವ್ರ ಇಲ್ಲತ್ತೇಳಿ ವಾದ ಮಾಡ. ಹೌದು ಬೇಕಾರ ನಿನ್ನ ದೇವ್ರ ನಮ್ಮ ಅವ್ವನ ತೆಕ್ ನೀಡಿಸ್ಕೊಳಕ ಬಂದಾನು ಹಿಂಗರ ವಾದ ಮಾಡ. ಹೌದು ಯಾರು ಮಾಡಿದಂದ್ರೆ ಹೆಂಗ ಆಕೈತಿ ವಿದ್ಯಾ ಹೆಂಗಾಕೈತಮ್ಮ ಮಣಮುಖ ಹಾವಿನ ಗಟ್ಲೆ ಆಕೈತಿ. ಹೌದು ಆ ಮಣಮುಖ ಹಾವು ಏನ್ ಮಾಡ್ತೈತಿ ಏನ್ ಮಾಡ್ತೈತಿ 6 ತಿಂಗಳ ಆ ಕಡಿಮೆ ಐತೈತಿ 6 ತಿಂಗಳ ಈ ಕಡಿಮೆ ಐತೈತಿ. ಹೌದು ತಿನ್ನು ಬಾಯಿಲನ ಹೇಳ್ತೈತಿ ಹೇಳು ಬಾಯಿಲನ ತಿನ್ನತೈತಿ. ಹೌದ ಯಾರು ಮಾಡಬೇಡ ಹಂಗ ಮಾಡಬೇಡ ಅವಿದ್ಯಾಶ್ರೀ ಯಾವ್ದಾರ ಒಂದು ಮಾಡ. ಮೊದಲು ನಿನ್ನ ಬುಡ ಕೇಳಿ ನೀ ಆ ಬುಡ ಹಿಡ್ಕೊಂಡು ಬಾ. ಹೌದು ಬಾಂಡೆ ಅಂದ್ರೆ ನಿನಗ್ ಗೊತ್ತಾಕೈತಿ. ಹೌದು ನಾ ಕೇಳಿದಂತದ ಬುಡ ಅಲ್ಲೇ ಬಿಟ್ಟ. ಹೌದು ಬ್ಯಾರೆ ಬೇರೆ ಕೇಳಿದಂದ್ರ ಅದ ಅರ್ಥ ಆಗಂಗಿಲ್ಲ. ಹೌದು ನಿನಗ ಅದ ತಿಳಿಯಂಗೂ ಇಲ್ಲ. ಪಕ್ಕ ತಿಳ್ಕೊಂಡು ಬಂದು ಮಾತಾಡು ವಿದ್ಯಾ. ಅದಕ್ಕೆ ಬಾಳ ಪ್ರಶ್ನೆ ಹಾಕ್ಯಾಳ ಮಾಸ್ತರ್. ಹೌದಾ ಒಟ್ಟ ಸಣ್ಣ ಹಂಗ ತಗೊಂಡು ಮಶೀಬ್ನಾಳ ವಿದ್ಯಾನ ತಂಪತ್ನ್ಯಾಗ. ಅರೇ ಹಾ ಜಾರೋ ಮನೆ ಜಹರನಿಗೆ ಬಿಟ್ಟಿದೇನೋ ಯಾರೋ ಮನೆ ಮಾಯಾಕ ಕೊಟ್ಟಿದೇನೋ ಏನಾರುವ ಮನೆಯದು ನಾಗೇಶವ್ರಿಗೆ ಇರಲೆಂದು ನಾಸಮ ಪಟ್ಟಿದೇನೋ ಮನೆಯದು ನಾಗೇಶವ್ರಿಗೆ ಇರಲೆಂದು ನಾಸಮ ಪಟ್ಟಿದೇನೋ ಕಟ್ಟಿದ ಮನೆ ಹಗಲತ್ತ ಸುಟ್ಟಿದೇನೋ ಕಟ್ಟಿದ ಮನೆ ಮೂಲೆ ಕೆಡವಿ ಕಟ್ಟಿದೇನೋ ಕಟ್ಟಿದ ಮನೆ ಕಾಡೆ ಬಾಗಿಲ ಕಿಟಕಿ ಮುರಿದು ನಾ ಹೊರಗ ದಾಟಿದೇನೋ ಕಟ್ಟಿದ ಮನೆ ಕಾಡೆ ಬಾಗಿಲ ಕಿಟಕಿ ಮುರಿದು ನಾ ಹೊರಗ ದಾಟಿದೇನೋ ಲೆಕ್ಕಕ್ಕೆ ಇಟ್ಟಿದೇನೋ ಈ ಮನೆ ಬಾಡಿಗೆ ಈಗೀಗ ಬಿಟ್ಟಿದೇನೋ ಅದೇ ಕಳೆದು ಅಂದ್ಯವಾಡಿಗೆ ಮುಟ್ಟಿದೇನೋ ಅನಾದೆ ಕಳೆದು ದಿಗಂಬರ ಮಡಿಗೆ ಹುಟ್ಟಿದೇನೋ
ಬೇದ ರೈತ ಅಂದೆವಾಡಿ ಗೈ ಬಿಸಾಕ ಹನುಮಗನಿಗೆ ಹಟ್ಟಿದನು ಬೇದ ರೈತ ಅಂದೆವಾಡಿ ಗೈ ಬಿಸಾಕ ಹನುಮಗನಿಗೆ ಹಟ್ಟಿದನು ಪದ ಏನಂತ ಹಾಡ್ತಾಳ ವಿದ್ಯಾ ದೇವರಂತ ಬಾಯಿ ಮಾಡ್ತೀರಿ ಎಲ್ಲಿದ ನಿನ್ನ ದೇವ್ರು ಹಾ ಯಾವ ಬಾಡ್ಯಾನ ಮಗ ಹಾಡ್ದಾನ ಅವನಿಗೆ ಹೇಳೋ ಅವ್ರ ತಾಯಿ ತಂದೆ ಹೆಸರ ಆಹಾ ಹೇಳಾಕೈತಾಳ ಎದ್ದ ತಕ್ಷಣ ಹೌದು ಪ್ರಥಮದಾಗ ನಿನ್ನ ಪರಮಾತ್ಮಗ ತಾಯಿ ಯಾರದಾರ ತಂದೆ ಯಾರದಾರ ಹೌದು ಅವನ ಕೈ ಕಾಲ ಮಾರಿ ಮೂಗ ಎಕಡಿ ಮಾರಿ ಆಗೈತಿ ಹೌದು ಅವ ಎಷ್ಟು ಮಂದಿ ಕೈಯಾಗ ಸಿಕ್ಕಾನ ಅವ ಎಷ್ಟು ಮಂದಿಗೆ ಭೇಟಿ ಆಗ್ಯಾನ ಹೌದು ಅವ್ ನೋಡಾಕ ಹೆಂಗದಾನು ಅಂತ ಮಶೀಬನಾಳ ವಿದ್ಯಾಗ ಚಿಂತೆ ಬಿದ್ದೈತಿ ಹೌದು ಚಿಂತೆ ಬಿದ್ದೈತಿ ಸಂಶಯನು ಮಾಡ್ಕೊಳಕ್ ಹತ್ಯಾಳ ಏ ನಿನಗ ಒಂದ ಮಾತ ಹೇಳ್ತನು ಇವತ್ತ ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದ ಅಂತ ಹೇಳ್ತಾರ ಹೌದು ಸಂಶಯ ಬರ್ತಂದ್ರ ಸಂಸ್ಥಾನೆಲ್ಲ ಹಾಳು ಮಾಡ್ತೈತಿ ವಿದ್ಯಾ ಹೌದು ಅದಕ್ಕೆ ಸಂಶಯ ಮಾಡ್ಕೊಳಕ್ ಹೋಗಬೇಡ ಏನಿದ್ದದ ನಿನಗ ನಿರ್ಗುಡಿ ಮಾಡಿ ಕೊಡ್ತಾನೆ ತಿಳ್ಕೊ ಇವತ್ತಿನ ದಿವಸ ಹೌದು ಅದಕ್ಕೆ ಏನಂತೇಳಿ ಕೇಳ್ತಾಳ ಏನ್ ಕೇಳ್ತಾರು ನಾವ್ ಏನಂತೇಳಿ ಹಾಡಿ ಹೋಗಿದ್ದು ಏನ್ ಹಾಡಿದಮ್ಮ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತಾನು ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು ಗುರುವ ದೇವರತ್ತ ನಡೀರಿ ನಿಮಗೆ ಸಿಗ್ತಾನು ಅಂತ ನಾ ಹೇಳಿ ಹೋಗ ಅಂತಲೇ ಏನ್ ಹೇಳ್ತಾರಮ್ಮ ಏ ದೇವರಿಗೆಲ್ಲ ಹೇಳ್ತಿ ದೇವ್ರ ಸಿಗ್ಲಿಕ್ಕೂ ಭಕ್ತಿ ಮಾಡತ್ ಹೇಳ್ತಿ ಹೌದು ನಿನ್ನ ದೇವ್ರು ಯಾರಿಗೆ ಸಿಕ್ಕಾನು ಇಲ್ಲ ತಂಗಿ ಬ್ಯಾರೆ ಅದಾಳತ್ತಮ್ಮ ಏನಂತ ಹೇಳ್ತಾಳಕಿ ವಿದ್ಯಾ ಆಕಿ ಬ್ಯಾರೆ ಕೇಳ್ತಾಳ ಅದ್ರೊಳಗ ಒಂದು ಕುಣ್ಣಿ ತಂದಾಳ ನಾಯಿ ಕುಣ್ಣಿ ಏನಂತ ಹೇಳ್ತೈತಿ ಅದ ಕುಯ್ ಕುಯ್ ಹೊಸ ಕುಯ್ಯಾಡ್ಸೋದೈತಿ ಓ ಮಾಸ್ತರ್ ಅದಕ್ಕ ರೊಕ್ಕ ಕೊಟ್ಟಾಳ ಅದಕ್ಕ ಏನ್ ಮಾಡ್ಯಾರತಮ್ಮ ಮತ್ ಇದನ್ನ ಬಿಟ್ಟೇನು ಬ್ಯಾರೆ ಮಾಡಂದೇನ ಅದಕ್ಕ ಇದು 10 ಮಂದಿ ಅದು ಏನಂತ ಕೇಳ್ತೈತಿ ಅದ ಕುಣ್ಣಿ 10 ಮಂದಿ ದೈವ ತಂದ ಪೆಟ್ಟಿಗೆ ಸಮಾಧಾನ ಮಾಡ್ಕೋಬೇಕಾರ ನೀರ ನೆಗ್ ತೆಗಿಬೇಕಾರ ನನಗರ ಬೇಡ ನೀನತ್ವ ಇಬ್ರು ಕೂಡಿ ತೆಗೆದು ಅಂದ್ರೆ ಬಗೆಹರಿಯಂಗಿಲ್ಲ ಅದ ಒಬ್ಬರ ತೆಗಿಬೇಕ ಏನ್ ಹೇಳ್ತಾರತಮ್ಮ ಏನಂತ ಹೇಳ್ತಾರಂದ್ರ ಏ ಇಲ್ಲಿ ನೋಡಕ್ 10 ಮಂದಿ ಕಾಣ್ತಾರನ 10 ಮಂದಿಗೆ ಯಾಕೆ ನೀ ದುಡ್ಕೊಂಡದಿ ಈಗ ನೋಡಾಕ ಇಲ್ಲಿ 100 ಮಂದಿ ಕೂತೈತಿ 10 ಮಂದಿ ಯಾಕನ್ನತಿ ಓ ತಮ್ಮ ಅಂತ ಕೇಳಾಕೈತೈತಿ ಅದ ಕೂನಿ ಆ ಕೂನಿಗ್ ಗೊತ್ತಿಲ್ಲ ಯಾಕಂದ್ರ ನಾ ಏನಂದು ಹೋಗೇನಿ ಎದ್ರದಿಂದ ಅಂದು ಹೋಗೇನಿ ಅಂದ್ ಅದಕ್ಕೆ ತಾರ್ಪರ್ಯ ಗೊತ್ತಾಗಿಲ್ಲ ತಮ್ಮ ಅದಕ್ಕೆ ನಾ ಏನಂತ ಹೇಳೇನಿ ಏನ್ ಹೇಳಿದಿ 10 ಮಂದಿ ಅಂತ ಮೊದಲ ಅಂದನಿ ಹಿಂದಾಗಡೆ ದೈವಕ್ಕೆಲ್ಲ ಅಂತ ಹೇಳೇನಿ ದೈವ ಎಲ್ಲ ಎದಕ್ಕಂತಾರ ನಿನಗೆ ತಿಳಿದೈತನ ಏ ಮಶೀಬನಾಳ ವಿದ್ಯೆ ಅದಕ್ಕೆ ದೈವ ಅಂದ್ರೆ ಎದಕ್ಕಂತಾರ ಅನ್ನುವಂತ ತಿಳಿಸ್ಕೊಂಬ ಮೊದಲ ಅದಕ್ಕೆ ಹಿಂದಕ್ಕೆ ಅದು ತಿಳಿತಂದ್ರ ಗೊತ್ತಾಕೈತಿ 10 ಮಂದಿ ಮತ್ತ ದೈವಕ್ಕೆಲ್ಲ ನಾ ಕೈ ಮುಗಿದು ಹೋಗೇನಿ ಅದಕ್ಕೆ ಮೊದಲು ನೀ 10 ಮಂದಿ ಯಾಕಂದು ಕಾಣದ ಲಕ್ಷ್ಮಣ ಅಂತ ಕೇಳ್ತೈತಿ ಅದ ಕೂನಿ ಹೌದು 10 ಮಂದಿಗೆ ನಾ ಯಾಕೆ ನೆನಿಬೇಕಾಗೈತಿ ಅಂದ್ರ ಯಾಕ ನಮ್ಮ ವಿಷ್ಣು ಪರಮಾತ್ಮನು ಎಷ್ಟು ಅವತಾರದಾವ ನಮ್ಮ ವಿಷ್ಣು ಪರಮಾತ್ಮನು 10 ಅವತಾರದಾವ ವಿದ್ಯಾ ಹೌದು ಯಾವ್ಯಾವ ಅವತಾರದಾವು ಯಾವ್ಯಾವ ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲಿಕೆ ಅನ್ನುವಂಥವ ಹೌದು ಯಾರು ಅದಾವ ಅವತಾರ ಪರಮಾತ್ಮನು ನಮ್ಮ ವಿಷ್ಣು ದೇವರನ್ನ ಪರಮಾತ್ಮನು 10 ಅವತಾರದವು ಆ 10 ಅವತಾರದಾಗ ಯಾರು ಹೆಂಗಿರ್ಬೇಕು ಯಾರು ಏನೇನು ಕೃತ್ಯಗಳನ್ನ ಮಾಡ್ಬೇಕ ಯಾರು ಹೆಂಗ ದುಡ್ಕೊಂಡ್ರೆ ಯಾರಿಗೆ ದೇವ್ರು ಸಿಗ್ತಾನ ಅನ್ನುವಂಥದ್ದು ಎಲ್ಲ ದೃಷ್ಟಾಂತ ಹೇಳ್ಕೋತ ಬಂದೈತೆ ಅದು 10 ಅವತಾರ ಹೌದು ಅದಕ್ಕ ನನ್ನ ಕೃಷ್ಣ ಪರಮಾತ್ಮನ ನೆನಸಬೇಕಾಗೈತಿ ಆ ನನ್ನ ಪರಮಾತ್ಮನು 10 ಅವತಾರ ನೆನೆಸಿ ಹಿಂದಾಗಡೆ ನಾ ದೈವಕ್ಕೆಲ್ಲ ಶರಣ ಮಾಡಿ ಹೋಗಬೇಕಾಗೈತಿ 10 ಮಂದಿ ಅಂತ ನೀ ಯಾರಿಗೆ ಅಂದದ ಅಂತ ಕೇಳ್ತೀನಿ ನೋಡು ವಿದ್ಯಾ 10 ಮಂದಿ ಅಂದ್ರೆ ನನ್ನ ವಿಷ್ಣು ಪರಮಾತ್ಮನು 10 ಅವತಾರದವು ಆ 10 ಅವತಾರಕ್ಕೆಲ್ಲ ಕೈ ಮುಗಿದು ಒಡಬಿಡ್ಡಿನ ಬೇಡಿ ಮುಂದೆ ನನ್ನ ಪಾರ ಮಾಡಿ ಭಗವಂತ ಅಂತೇಳಿ ಬೇಡಬೇಕಾಗೈತಿ ಇದಕ್ಕೆ 10 ಮಂದಿ ಅಂದನಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಬಾ ವಿದ್ಯಾ ಹಿಂದ್ ಉಳಿಯಾಕ ಹೋಗ್ಬೇಡ ಮುಂದೆ ಬಾ ಅಂತ ಹೇಳ್ಬೇಕಾಗೈತಿ ಅದಕ್ಕೇನಂತ ಹೇಳ್ತಾಳ ಏನ್ ಹೇಳ್ತಾರು ದೇವರಂತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದಾನ ಅವರಿಗೆ ಹೇಳವರ ತಾಯಿ ತಂದೆ ಹೆಸರ ಅಂತ ಕೇಳಾಕೈತ್ಯಾಳ ಹೌದು ದೇವ್ರು ಸಿಕ್ಕಿಲ್ಲ ಇವ್ರಿಗೆ ನಾ ಏನಂತ ಪಾಯ ಹಾಕಿ ಹೋಗೇನಿ ಅವಿದ್ಯಾ ಮೊದಲ ಅದನ್ನ ಅರ್ಥ